ಯೂಟ್ಯೂಬ್ ಚಾನಲ್ ವಾಕ್ಯ ಸಂಗಮ ಚಾನಲ್ಗೆ ನೀವು ಇಂದಿನ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಿಮ್ಗೆ. ನಿನ್ನೆ ಅಡ್ವರ್ಬ್ ಬಗ್ಗೆ ತುಂಬಾ ಮಾತನಾಡಿದ್ವಿ. ಅದರಲ್ಲಿ ತುಂಬಾ ಕ್ಲಾಸಸ್ಗಳು ಬರ್ತಾ ಇರ್ತವೆ. ಈಗ ನಾನು ಕಂಜಕ್ಷನ್ ಬಗ್ಗೆ ಮಾತನಾಡೋದಕ್ಕೆ ಇವತ್ತಿನ ಪಾಠವನ್ನ ನಿಮಗೋಸ್ಕರ ನಾನು ಎತ್ಕೊಂಡ್ ಬಂದಿದ್ದೀನಿ. ಯೂಸ್ ವರ್ಡ್ಸ್ ಅಂಡ್ ಬಟ್ ಆರ್ ಆಸ್ ಎ ಕಂಜಕ್ಷನ್ ಫಾರ್ ದ ಸೆಂಟೆನ್ಸಸ್. ನಿಮ್ಮ ವಾಕ್ಯಗಳಲ್ಲಿ ಕಂಜಕ್ಷನ್ ಆದಂತ ಅಂಡ್ ಬಟ್ ಮತ್ತೆ ಆರ್ ಎಂಬುದನ್ನ ಕಂಜಕ್ಷನ್ ಆಗಿ ಸೆಂಟೆನ್ಸ್ ನಲ್ಲಿ ಉಪಯೋಗ ಮಾಡಿ ಬರೀರಿ, ಕಲಿಯಿರಿ ಎಂಬ ಅರ್ಥ ಈ ಸೆಂಟೆನ್ಸ್ ಹೇಳ್ತಾ ಇದೆ. ಈಗ ಮೊದಲನೇ ಸೆಂಟೆನ್ಸ್ ನಿಮಗಾಗಿ ಅಂಡ್ ಅನ್ನ ಬಳಸ್ಕೊಂಡಿದ್ದೀನಿ. ಇದು ಕಂಜಕ್ಷನ್ ಅಂದ್ರೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಶಬ್ದಗಳನ್ನ, ಎರಡು ಶಬ್ದಗಳನ್ನ, ಇಲ್ಲ ಎರಡು ವ್ಯಕ್ತಿಗಳ ಹೆಸರನ್ನ, ಎರಡು ವಸ್ತುಗಳ ಹೆಸರನ್ನ, ಇಲ್ಲ ಎರಡು ವಾಕ್ಯಗಳನ್ನ ಜೋಡಣೆ ಮಾಡ್ತಕ್ಕಂಥದಕ್ಕೆ ನಾವು ಸಂಬಂಧ ಸೂಚಕಾವ್ಯ ಅಂತ ಹೇಳಿ ನಾವು ಕನ್ನಡದಲ್ಲಿ ಕರಿತೀವಿ. ಅದನ್ನೇ ಇಲ್ಲಿ ಕಂಜಕ್ಷನ್ ಅಂತ ಹೇಳಿ ಹೇಳ್ತಾ ಇದೀವಿ. ವಿ ಸೆಡ್ ಗುಡ್ ಬೈ ಅಂಡ್ ಬೋರ್ಡೆಡ್ ದ ಟ್ರೈನ್. ಇಲ್ಲಿ ಬೋರ್ಡ್ ಅಂದ್ರೆ ವಸತಿ ಅನ್ನೋ ಅರ್ಥದಲ್ಲಿ ಬರ್ತದೆ. ನೌನಾಗಿ ತಗೊಂಡಾಗ ಇಲ್ಲಿ ವರ್ಬ್ ಆಗಿ ಅದನ್ನ ಉಪಯೋಗಿಸಿದಾಗ ನಾವು ಅದರ ಅರ್ಥ ಯಾವುದೇ ಟ್ರೈನ್ ಇರ್ಬೋದು, ಪ್ಲೇನ್ ಇರ್ಬೋದು, ಶಿಪ್ ಇರ್ಬೋದು, ಹೀಗೆ ಅದನ್ನ ಹತ್ತತಕ್ಕಂತ ಇಲ್ಲ ಬಸ್ ಇರ್ಬೋದು, ಅದನ್ನ ಏರಿದಾಗ ಅದ್ರ ಒಳಗಡೆ ಹೋದಾಗ ಈ ಶಬ್ದವನ್ನು ನಾವು ಬಳಸ್ತೀವಿ. ನಾವು ಏರಿದು ಎಂಬ ಶಬ್ದದಲ್ಲಿ ಇದೆ, ಏರು ಎಂಬ ಶಬ್ದದಲ್ಲಿ, ಹತ್ತು ಎಂಬ ಶಬ್ದದಲ್ಲಿ ಅರ್ಥದಲ್ಲಿ ಈ ಒಂದು ವರ್ಬ್ ಇದೆ. ವರ್ಬ್ ಅಂದ್ರೆ ಕ್ರಿಯೆಯನ್ನು ಮಾಡ್ತಕ್ಕಂತ ಶಬ್ದಕ್ಕೆ ನಾವು ವರ್ಬ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರಿತೀವಿ. ವಿ ಸೆಡ್ ಗುಡ್ ಬೈ ಅಂಡ್ ಬೋರ್ಡೆಡ್ ದ ಟ್ರೈನ್. ನಾನು ಗುಡ್ ಬೈ ಹೇಳಿ ಟ್ರೈನ್ ಅನ್ನ ಹತ್ಕೊಂಡೆ, ಏರಿದೆ ಎಂಬ ಅರ್ಥದಲ್ಲಿ ಇದೆ. ಎರಡನೇ ವಾಕ್ಯ, ಇಲ್ಲಿ ಪ್ರೈಸ್ ಅಂದ್ರೆ ನಿಮಗೆ ಗೊತ್ತಿರ್ತದೆ. ಪ್ರೈಸ್ ಅಂದ್ರೆ ಹಣ. ಅದಕ್ಕೆ ಯಾವುದೇ ಒಂದು ವಸ್ತುವಿಗೆ ಕೊಡಬೇಕಾದಂತ ಹಣಕ್ಕೆ ನಾವು ಪ್ರೈಸ್ ಅಂತ ಹೇಳ್ತೀವಿ. ದ ಪ್ರೈಸ್ ಆರ್, ಇಲ್ಲಿ ಪ್ರೈಸ್ ಅನ್ನೋದು ವರ್ಬ್ ಆಗಿಲ್ಲ, ಇಲ್ಲಿ ನೌನಲ್ಲಿ ತಗೊಂಡಿದ್ದೀನಿ. ದ ಪ್ರೈಸ್ ಆರ್ ಫಾರ್ ಎ ಡಬಲ್ ರೂಮ್ ಅಂಡ್ ಫುಲ್ ಬಾರ್ಡ್. ನಿಮ್ಗೆ ಯಾವುದೇ ಒಂದು ವಸತಿ ಗೃಹಕ್ಕೆ ಹೋದಾಗ ಅಲ್ಲಿ ಊಟ ಜೊತೆಗೆ ಇರೋದಿಕ್ಕೆ ಡಬಲ್ ರೂಮ್ಗೆ ವ್ಯವಸ್ಥೆ ಎಷ್ಟಾಗುತ್ತೆ ಅನ್ನೋ ಅರ್ಥವನ್ನ ಹೇಳ್ತಾ ಇದ್ದೀನಿ. ದ ಪ್ರೈಸ್ ಆರ್ ಫಾರ್ ಎ ಡಬಲ್ ರೂಮ್. ಈ ಡಬಲ್ ರೂಮ್ಗೆ ಹಾಗೂ ಇಲ್ಲಿ ಅಂಡ್ ಅನ್ನೋದು ಮತ್ತು ಎಂಬ ಅರ್ಥವನ್ನು ಕೊಡ್ತಾ ಇದೆ. ಫುಲ್ ಬೋರ್ಡ್, ನಿಮ್ಗೆ ಫುಲ್ ಬೋರ್ಡ್ ಅಂದ್ರೆ ನಿಮ್ಗೆ ಊಟವನ್ನ ಕೊಡ್ತಕ್ಕಂಥದ್ದು, ತಿಂಡಿಯನ್ನ ಕೊಡ್ತಕ್ಕಂಥದ್ದು, ಕಾಫಿಯನ್ನ ಕೊಡ್ತಕ್ಕ ಏನೇ ಇರ್ಬೋದು, ಅದೆಲ್ಲ ಸೇರಿ ಹೀಗೆ ನಾವು ಇಲ್ಲಿ ಪ್ರೈಸ್ ಇದೆ ಅನ್ನೋ ಒಂದು ಬೋರ್ಡ್ ಇದೆ. ಅದನ್ನ ನಿಮ್ಗೆ ಅರ್ಥೈಸ್ತಾ ಇದ್ದಾರೆ ಒಬ್ರು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಟೈಡಿ ಆಫ್ ಯುವರ್ ರೂಮ್ ಅಂಡ್ ಅನ್ನೋದನ್ನ ಇಲ್ಲಿ ಬಳಸ್ಕೊಂಡಿದ್ದೀನಿ, ಮತ್ತು ತಪ್ಪಿದ್ರೆ ಹಾಗೂ ಎಂಬ ಅರ್ಥದಲ್ಲಿ. ಡೋಂಟ್ ಫರ್ಗೆಟ್ ಟು ಮೇಕ್ ಯುವರ್ ಬೆಡ್. ಇಲ್ಲಿ ಒಂದು ನಾವು ಹಾಸಿಗೆ ಕೂಡ ಇದೆ, ಜೊತೆಗೆ ಏನಿದೆ, ರೂಮ್ ಇದೆ ನಮ್ದು. ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು, ಟೈಡಿ ಆಫ್ ಯುವರ್ ರೂಮ್ ಅಂಡ್ ಡೋಂಟ್ ಫರ್ಗೆಟ್ ಟು ಮೇಕ್ ಯುವರ್ ಬೆಡ್. ನೀನು ರೂಮನ್ನ ಕ್ಲೀನ್ ಮಾಡು, ಕ್ಲೀನ್ ಜೊತೆಗೆ ಏನ್ ಮಾಡಬೇಕು, ಮರೀದನೆ ನಿನ್ನ ಬೆಡ್ ಅನ್ನು ಕೂಡ ಕ್ಲೀನ್ ಮಾಡು ಎಂಬ ಅರ್ಥದಲ್ಲಿ ಇದೆ. ಅದನ್ನ ಮರಿಬಾರದು ಕ್ಲೀನ್ ಮಾಡೋದಿಕ್ಕೆ ಅನ್ನೋ ಅರ್ಥದಲ್ಲಿ ಇದಿದೆ. ಟೈಡಿ ಅಪ್ ಅಂದ್ರೆ ಕ್ಲೀನ್ ಮಾಡು ಅಂತ ಹೇಳಿ. ಇದು ಫ್ರೇಜ್ ವರ್ಬ್ ಆಗಿ ನಾವು ತಗೊಂಡಿದ್ದೀವಿ. ಇದು ಬೇರೆ ಆಗಿರೋದಿಲ್ಲ. ಶಬ್ದ ಬೇರೆ ಹಾಕೊಂಡ್ರು ಕೂಡ ಬರೆಯೋದು ರೀತಿನೂ ಬೇರೆ ಇರ್ತದೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಫ್ರೇಜ್ ವರ್ಬ್ ನಾನು ಬಳಸಿದ್ದೀನಿ ಎಂಬ ಅರ್ಥವನ್ನ. ಇಲ್ಲಿ ನಾವು ಕ್ಲೀನ್ ಅನ್ನೋದು ಬಳಸ್ಬೋದು ಶಬ್ದನ. ಇಲ್ಲಿ ಟೈಡಿ ಅಪ್ ಅನ್ನೋದು ಅದೇ ಅರ್ಥದಲ್ಲಿ ನಾನು ತಗೊಂಡಿದ್ದೀನಿ. ನಾಲ್ಕನೇ ವಾಕ್ಯ, ದೇರ್ಸ್ ಅಂದ್ರೆ ಅವರ. ಇಲ್ಲಿ ನಾನು ಪೊಸೆಸಿವ್ ಕೇಸಲ್ಲಿ ಹೇಳ್ತಾ ಇದ್ದೆ. ದೇರ್ಸ್ ಈಸ್ ನಾಟ್ ದ ಫಸ್ಟ್. ಅವರು ಮೊದಲಾಗಿಲ್ಲ, ಆದ್ರೆ ಎಲ್ಲಾಗಿದೆ, ದ ಸೆಕೆಂಡ್ ಹೌಸ್ ಆನ್ ದ ಲೆಫ್ಟ್. ಅದು ಅವ್ರದ್ದು ಎರಡನೇ ಮನೆ, ಮತ್ತೆ ಅದು ಎಡದ ಸೈಡ್ಗಿದೆ, ಎಡದ ಕಡೆ ಇದೆ ಎಂಬ ಅರ್ಥದಲ್ಲಿ ಈ ವಾಕ್ಯ ಅರ್ಥವನ್ನ ನಿಮ್ಗೆ ಕೊಡ್ತಾ ಇದೆ. ದ ವೆದರ್, ವೆದರ್ ಅಂದ್ರೆ ವಾತಾವರಣ. ದ ವೆದರ್ ವಿಲ್ ಬಿ ಸನ್ನಿ ಬಟ್, ಸನ್ನಿ ಡೇ ಅಂತ ಹೇಳ್ಬೋದು, ಸನ್ನಿ ಬಟ್ ಕೋಲ್ಡ್. ಏನಾಗಿದೆ, ವಾತಾವರಣ ನೋಡೋದಕ್ಕೆ ಬಿಸಿಲಿಂದ ಕೂಡಿದ್ರು ಕೂಡ, ಬಿಸಿಯಾಗಿದ್ರು ಕೂಡ ಸ್ವಲ್ಪ
ತಣ್ಣನೆಯಾಗಿದೆ ಎಂಬ ಅರ್ಥದಲ್ಲಿ ಇದೆ. 6ನೇ ವಾಕ್ಯವನ್ನ ತಗೊಂಡಿದ್ದೀನಿ. ಇಲ್ಲಿ ಎಂಡ್ ಅನ್ನೋ ಪದನ ತಗೊಂಡಿದ್ದೀನಿ ಮತ್ತು ಅದರ ಹಾಗೂ ಅಂತ ಅರ್ಥ ಮಾಡ್ಕೋಬಹುದು. ಸ್ಲೋಲಿ ಅಂಡ್ ಕೇರ್ಫುಲಿ, ಜಾಗರೂಕತೆಯಿಂದ ಹಾಗೂ ನಿಧಾನವಾಗಿ ಎಂಬ ಅರ್ಥವನ್ನ ಹೇಳ್ತಾ ಇದೆ. ಆ ಸಂದರ್ಭವನ್ನ ನೀವು ಬಳಸ್ಕೋಬಹುದು ಮಾತಾಡ್ಬೇಕಾದ್ರೆ. ನೋಡೋಣ ಮುಂದಿನ ವಾಕ್ಯಗಳಲ್ಲಿ ಏನೇನ್ ಬರ್ತದೆ ಅಂತೇಳಿ. ವಿ ವರ್ ಸಿಂಗಿಂಗ್ ಅಂಡ್ ಡ್ಯಾನ್ಸಿಂಗ್. ನಾನು ಒಂದನ್ನೇಲಿ ಏನ್ ಮಾಡ್ತಾ ಇಲ್ಲ, ಹಾಡ್ತಾ ಇದ್ದೀನಿ ಮತ್ತೆ ಕುಣಿತಾ ಇದ್ದೀನಿ, ಅಂದ್ರೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅನ್ನೋ ಅರ್ಥವನ್ನ, ನೃತ್ಯಗಳನ್ನ ಮಾಡ್ತಾ ಇದ್ದೀನಿ ಅನ್ನೋ ಅರ್ಥವನ್ನ ಕೊಡ್ತದೆ. 8ನೇದು, ಆರ್ ಯು ಇಂಟ್ರೆಸ್ಟಿಂಗ್ ಆರ್ ನಾಟ್. ಇದು ಕ್ವಶನ್ ಮಾರ್ಕ್ ಇದೆ. ಆರ್ ಅಂದ್ರೆ ಆಕ್ಸಿಲರಿ ವರ್ಬ್. ಇದನ್ನ ಕ್ವಶನ್ ಮಾಡುವಾಗ ಮೊದಲೇ ಬಳಸ್ಕೊಂಡಿದ್ದೀನಿ. ಸಬ್ಜೆಕ್ಟ್ ಮಧ್ಯೆ ಬಂದಿದೆ, ಮತ್ತೆ ಒಂದು ವರ್ಬ್ ಬಂದಿದೆ. ಇದು ಇನ್ಫಾರ್ಮಲ್ ಇದೆ ಆರ್ ಇರೋದ್ರಿಂದ. ಆರ್ ಯು ಇಂಟ್ರೆಸ್ಟಿಂಗ್ ಆರ್ ನಾಟ್. ನಿಂಗೆ ಇಂಟ್ರೆಸ್ಟಿಂಗ್ ಇದೆಯಾ ಅಂದ್ರೆ ಅದ್ರ ಬಗ್ಗೆ ಆಸಕ್ತಿ ಇರ್ತಾ ಇದೆಯಾ, ಇಲ್ಲ ಇಲ್ವಾ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದೆ. ಅಥವಾ ಎಂಬ ಅರ್ಥ ಬರುತ್ತೆ ಆರ್ ಅಂದ್ರೆ. 9ನೇದು, ವುಡ್ ಯು ಲೈಕ್ ಟು ಸಿಟ್ ಹಿಯರ್ ಆರ್ ನೆಕ್ಸ್ಟ್ ಟು ದ ವಿಂಡೋ. ಇಲ್ಲಿ ಕ್ರಿಯೆ ಇದೆ ಸಿಟ್ ಅನ್ನೋದು. ಅದ್ರ ಬಗ್ಗೆನೇ ಇಲ್ಲಿ ಮಾತಾಡ್ಬೋದು, ನಾವು ಅರ್ಥ ಮಾಡ್ಕೋಬಹುದು. ವುಡ್ ಯು ಲೈಕ್ ಟು ಸಿಟ್, ನಿಂಗೆ ಕುತ್ಕೊಳ್ಳಿಕ್ ಇಷ್ಟ ಇದೆಯಾ, ಅಥವಾ ನೆಕ್ಸ್ಟ್ ವಿಂಡೋ, ನೆಕ್ಸ್ಟ್ ಟು ದ ವಿಂಡೋ ಅಂದ್ರೆ ಇಲ್ಲಿ ಅಲ್ಲಿ ಒಂದು ಕಿಟಕಿ ಇದೆ, ಅದ್ರ ಪಕ್ಕದಲ್ಲಿ ಕುತ್ಕೋತೀಯ ಎಂಬ ಅರ್ಥದಲ್ಲಿ ಇದೆ ಇದು. 10ನೇ ವಾಕ್ಯ, ಇಟ್ ಡಸಂಟ್ ಮ್ಯಾಟರ್. ಯಾವ್ದು ಇಲ್ಲಿ ಏನೋ ಒಂದು ಕೆಲಸ ಮಾಡುವಾಗ ನಾವು ಇಟ್ಟು ಅದನ್ನೇ ಸೂಚಿಸ್ತದೆ. ಇಟ್ ಡಸಂಟ್ ಮ್ಯಾಟರ್ ವೆದರ್ ಯು ವಿನ್. ನೋಡಿ, ಈ ವೆದರ್ಗೂ ವ್ಯತ್ಯಾಸ ಇದೆ. ಈ ಸ್ಪೆಲ್ಲಿಂಗ್ ಅಲ್ಲಿ ನೋಡ್ಕೋಬಹುದು ನೀವು. ವೆದರ್ ಅಂದ್ರೆ ಇಲ್ಲಿ ವಾತಾವರಣ, ಇಲ್ಲಿ ವೆದರ್ ಅಂದ್ರೆ ಎರಡರಲ್ಲಿ ಒಂದು ಎಂಬ ಅರ್ಥವನ್ನ ಕೊಡ್ತದೆ. ಇಟ್ ಡಸಂಟ್ ಮ್ಯಾಟರ್ ವೆದರ್ ಯು ವಿನ್ ಆರ್ ಲೂಸ್. ಇಲ್ಲಿ ಅಥವಾ ನೀನು ಕಳ್ಕೊಳ್ಳೋದು ಅಥವಾ ನೀನು ಗೆಲುವನ್ನ ಸಾಧಿಸೋದು, ಅದು ಇಲ್ಲಿ ಮುಖ್ಯ ಆಗಿರೋದಿಲ್ಲ. ಇಟ್ ಈಸ್ ಟೇಕಿಂಗ್ ಪಾರ್ಟ್ ದಟ್ಸ್ ಇಂಪಾರ್ಟೆಂಟ್. ನೀನು ಭಾಗವಹಿಸೋದೇ ಅದು ನಿನಗೆ ಮುಖ್ಯ ಅನ್ನೋ ಅರ್ಥವನ್ನ ಕೊಡ್ತಾ ಇದೆ ಇಲ್ಲಿ. ಎಲ್ಲ ಕಲಿಕೆ ಮತ್ತು ಆಸಕ್ತಿಯನ್ನು ವಹಿಸುವ ತಮಗೆಲ್ಲರಿಗೂ ಈ ಪಾಠದ ಬಗ್ಗೆ ಮತ್ತೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ, ಅಂದ್ರೆ ವಾಕ್ಯ ಸಂಗಮ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಅದನ್ನ ಬೆಂಬಲಿಸೋದ್ರ ಜೊತೆಗೆ ಕಲಿಯುವುದರ ಜೊತೆಗೆ ಹೆಚ್ಚು ವರ್ಕ್ ಅನ್ನು ಮಾಡಿ ಕಲಿತಾ ಇರಿ. ನೀವು ಕಾಮೆಂಟ್ ಕೂಡ ಹಾಕ್ಬೋದು, ನಿಮ್ಗೆ ಏನ್ ಬೇಕು ಅದನ್ನ ಕಾಮೆಂಟ್ ಅಲ್ಲಿ ಹೇಳಿದ್ರೆ ನಾನು ಪಾಠ ಮಾಡಕ್ಕೆ ರೆಡಿ ಇದ್ದೀನಿ. ಹಾಗಾಗಿ ನಮ್ಮನ್ನ ಬೆಂಬಲಿಸ್ಕೊಂಡು ನಮ್ಮ ಸಬ್ಸ್ಕ್ರೈಬ್ ಕೊಟ್ಟು ಜೊತೆಗೆ ಬೆಲ್ ಐಕಾನ್ ಒತ್ತಿ ಮತ್ತೆ ಸೇರನ್ನ ಮಾಡೋದ್ರಿಂದ ನಮಗೂ ಕೂಡ ಹೆಚ್ಚು ಪ್ರಚಾರಕ್ಕೆ ಹೋಗ್ತಾ ಇರ್ತದೆ. ನಮಗೂ ಕೂಡ ಖುಷಿ ಆಗ್ತಾ ಇರ್ತದೆ ರಿವ್ಯೂಸ್ ನೋಡಿದಾಗ. ಅದಕ್ಕಾಗಿ ತಾವುಗಳು ತಮ್ಮ ಕೆಲಸವನ್ನ ಕೇರ್ಫುಲಿ ಅಂತ ಇಲ್ಲೇ ಬರೆದಿದ್ದೀನಿ, ಜಾಗರೂಕರಾಗಿ ಮಾಡಿ, ಜಾಗೃತಿಯಿಂದ ನಿರ್ವಹಿಸಿ. ಹಾಗೆ ನಿಮಗಾಗಿ ನಾನು ಹೊಸ ರೀತಿಯಲ್ಲಿ ಸೆಂಟೆನ್ಸ್ಗಳನ್ನ ಮತ್ತೆ ಸಂದರ್ಭಗಳನ್ನ ವಿವರಿಸ್ತಾ ಅಂತಂತ ಸೆಂಟೆನ್ಸ್ಗಳನ್ನ ತಗೊಂಡ್ ಬರ್ತಾ ಇರ್ತೀನಿ. ಇದುವರೆಗೂ ಮಾಡಿರ್ತಕ್ಕಂಥ ಪಾಠ ನಾನು ಸಬ್ಜೆಕ್ಟ್ ಏನ್ ಹೇಳಿದ್ದೆ ಮೊದಲೇ ನಾನು ಹೇಳಿದ್ದೆ, ಮೊದಲನೇ ದಿನದಲ್ಲಿ ಹೇಳಿರ್ತಕ್ಕಂಥದ್ದು ಅಂದ್ರೆ ಪಾರ್ಟ್ ಆಫ್ ಸ್ಪೀಚ್ ಅಂತೇಳಿ. ಪಾರ್ಟ್ ಆಫ್ ಸ್ಪೀಚ್ ಅಂದ್ರೆ ಅದನ್ನ ನಾವು ವಿಭಾಗ ಮಾಡಿದಾಗ 8 ಶಬ್ದಗಳು ಬಂದೇ ಬರ್ತವೆ. ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್ ಅಂಡ್ ಕಂಜೆಕ್ಷನ್, ಇನ್ನೊಂದು ಎಕ್ಲಾಮೇಷನ್ ಬರುತ್ತೆ. ಅದ್ರ ಬಗ್ಗೆ ಸಿಂಪಲ್ ಅದು ನಂತರ ಮಾಡ್ಕೊಳ್ಳ. ಈಗ 7 ಶಬ್ದಗಳನ್ನ ನಾನು ಉಪಯೋಗಿಸ್ತಾ ಇದ್ದೀನಿ. ಜೊತೆಗೆ ಹೇಳುವಾಗಲೇ ಪಾಠದಲ್ಲಿ ತರದೇ ಇದ್ರು ಕೂಡ ವಾಕ್ಯಗಳಲ್ಲೇ ವಿವರಿಸುತ್ತಾ ಹೋಗುವಾಗ ಆ ಸಂದರ್ಭದಲ್ಲಿ ನಾನು ನೌನ್ ಮತ್ತೆ ಪ್ರನೌನ್ ಬಗ್ಗೆನೂ ಕೂಡ ವಿವರಿಸ್ತಾ ಹೋಗ್ತಾ ಇದ್ದೀನಿ. ಸೆಂಟೆನ್ಸ್ ಮಾಡುವಾಗ ಸಬ್ಜೆಕ್ಟ್ ಪ್ರೆಡಿಕೇಟ್ ನ ಭಾಗ ಮಾಡ್ಕೊಂಡು ನಾವು ಅಲ್ಲಿ ಸಬ್ಜೆಕ್ಟ್ ಮತ್ತೆ ವರ್ಬ್ ಮತ್ತೆ ಅಬ್ಜೆಕ್ಟ್ ಬಗ್ಗೆನೂ ಕೂಡ ನಾವು ಹೇಳಿದ್ವಿ. ಅಬ್ಜೆಕ್ಟ್ ಬಂದಾಗ ಡೈರೆಕ್ಟ್ ಅಬ್ಜೆಕ್ಟ್ ಹೇಗ್ ಬರುತ್ತೆ, ಇಂಡೈರೆಕ್ಟ್ ಹೇಗಾಗುತ್ತೆ ಅನ್ನೋದನ್ನ ವಿವರಿಸ್ತಾ ನಾನು ಹೋಗಿದ್ದೀನಿ. ಇನ್ನು ಎಲ್ಲಾ ವಿಚಾರ ನೀವು ಮೊದಲಿಂದ ನೋಡ್ಬೇಕು. ನಾನು ಏನ್ ಕೊಟ್ಟಿದ್ದೀನಿ ಇವತ್ತು 23 ವ್ಯೂಸ್ ಏನ್ ಹೋಗಿದೆ, ಆ ವ್ಯೂಸ್ ನ ನೀವು ತೆಗೆದಾಗ ಪ್ರತಿ ವ್ಯೂಸ್ ಅಲ್ಲೂ ಲಿಂಕ್ ಇರುತ್ತೆ. ಪಾರ್ಟ್ ಆಫ್ ಸ್ಪೀಚ್ ಅಲ್ಲಿ ನಾನು ಏನ್ ಮಾಡ್ಕೊಂಡ್ಬಂದಿದ್ದೀನಿ ಅಂತ. ಆವಾಗ ಮಾತ್ರ ನಮ್ಗೆ ಕಲಿಯೋದಿಕ್ಕೆ ಸುಲಭ, ತುಂಬಾ ಈಸಿ ಆಗುತ್ತೆ. ಆದ್ರಿಂದ ಅದನ್ನ ಫಾಲೋ ಮಾಡಿ ನೀವು ಕಲಿತಾ ನಮ್ಮನ್ನ ಬೆಂಬಲಿಸ್ತಾ ಸಬ್ಸ್ಕ್ರೈಬ್ ಮಾಡುತ್ತಾ ಹೋಗಿ. ಮತ್ತೆ ಎಂದಿನಂತೆ ನಾಳೆ ಪಾಠ ಸ್ಟಾರ್ಟ್ ಆಗ್ತದೆ. ವೆಲ್ಕಮ್ ಟು ಮೈ ವಾಕ್ಯ ಸಂಗಮ ಯೂಟ್ಯೂಬ್ ಚಾನಲ್.